ಸ್ನೇಹಿತರೆ ನಮಸ್ಕಾರ. ನಾನು ಮಾಡ್ತಿರೋದು ಎರಡನೇ ವಿಡಿಯೋ ಅದು. ನಮ್ಮ ಏರಿಯಾನ ಟೋಟಲಾಗಿ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ, ಬನ್ನಿ ಹಾಗೆ ಹೋಗೋಣ. ಯಾವ ಥರ ಇದೆ ನಮ್ಮ ರೋಡು, ನಾ ಇರೋ ಏರಿಯಾ ಕೂಡ. ಹೀಗೆ ಸ್ಟೇಟ್ ಹೋದರೆ ಒಂದು ಟೆಂಪಲ್ ಬರುತ್ತೆ. ಟೆಂಪಲ್ ವಿಶೇಷ ಏನಂತ ಹಂಗೆ ನೆಕ್ಸ್ಟ್ ಹೇಳ್ತಾ ಇರ್ತೀನಿ, ನನ್ನ ಜೊತೆ ಹಾಗೆ ಬನ್ನಿ. ಇದೇ ಥರ ಸ್ಟೇಟ್ ಹೋದರೆ ಒಂದು ಮರಿಯಮ್ಮ ಟೆಂಪಲ್ ಅಂತ ಬರುತ್ತೆ. ಚೆನ್ನಾಗಿದೆ ಗುಡಿ ಕೂಡ. ಅಲ್ಲೆಲ್ಲ ಎಷ್ಟೋ ಜನ ಕೂಡ್ತಾರೆ, ಆಯಾಗಿ ಕೆಲಸ ಮಾಡಿ ಸುಸ್ತಾಗಿರ್ತದೆ. ಎಷ್ಟೋ ಜನ ಇಲ್ಲಿ ಬಂದ್ಗೇಸಿಂದ ಆಯಾಸನ ಕಳೀತಾರೆ. ಅದ್ರ ಜೊತೆ ಇಲ್ಲಿ ಬಂದರೆ ಏನೋ ಒಂಥರ ನೆಮ್ಮದಿ, ಶಾಂತಿ ಎಲ್ಲ ಥರ ಸಿಗುತ್ತೆ. ಒಳಗಡೆ ಗರ್ಗ ಗುಡಿಸನಕ್ಕೆ ತೋರಿಸ್ತೀನಿ ನಿಮಗೆ ಒಂದು ಸಲ, ಬನ್ನಿ ಹಾಗೆ. ಸ್ನೇಹಿತರೆ ಇದೇ ನೋಡಿ ನಮ್ಮ ಮರಿಯಮ್ಮ ಟೆಂಪಲ್ ದೇವಸ್ಥಾನ. ಭಾಳ ಅದ್ಭುತ ಆಗಿರೋಂಥ ಗುಡಿನ ಭಾಳ ವರ್ಷಗಳಿಂದ ಕಟ್ಟಿದ್ದಾರೆ. ಒಳಗಡೆ ಹಾಗೆ ಹೋಗೋಣ ಬನ್ನಿ ಒಂದು ಸಲ. ಎಲ್ಲರೂ ಕೂಡ ದೇವರಿಗೆ ನಮಸ್ಕಾರ ಮಾಡಿಸಿಂದ ಇರೋಂಥ ಭಕ್ತಿಯನ್ನು ನಮಸ್ಕಾರ ಮಾಡಿಸಿಂದ ದೇವರಿಗೆ ಒಂದು ಒಳ್ಳೆ ಆಶೀರ್ವಾದ ಪಡ್ಕೊಂಡಿಸಿಂದ ಆಚೆ ಹೊರಗಡೆ ಬಂದ ತಕ್ಷಣ ಹುಡುಗರೆಲ್ಲ ನಾವು ಮಾಡೋ ವಿಡಿಯೋ ನೋಡಿ ಭಾಳ ಖುಷಿ ಪಟ್ಟರು. ಅದ್ರ ಜೊತೆ ಕೂಡ ನನಗೆ ಕೂಡ ಖುಷಿ ಆಯಿತು. ಯಾಕಪ್ಪ ಅಂದ್ರೆ ಹುಡುಗರನಿಗೆಲ್ಲ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾಯಿದ್ರು. ಯಾವ ಥರ ಏನಂತ ನೆಕ್ಸ್ಟ್ ಇನ್ನೊಂದು ಇಲ್ಲಿ ಟೆಂಪಲ್ ಐತೆ, ನಾನು ತೋರಿಸ್ತೀನಿ. ಇದು ತಾಯಂಬಾಯಿ ಗುಡಿ ಅಂತ. ಅದ್ರ ಜೊತೆ ಕೂಡ ಇನ್ನೊಂದು ಕೂಡ ಬರುತ್ತೆ. ಇಲ್ಲಿ ಒಂದು ಮಠ ಇದೆ ಪ್ರಸಿದ್ಧ. ಆ ಮಠದ ಹೆಸರು ಬಂದುಬಿಟ್ಟು ಸ್ನೇಹಿತರೆ ನೋಡಿ ಇಲ್ಲಿ ಮಠ ಸಿದ್ಧಾರೂಢರ ಮಠ ಅಂತದ. ಭಾಳ ವರ್ಷಗಳಿಂದ ಕೂಡ ಇಲ್ಲೇ ಇದೆ ಮಠ ಕೂಡ. ಇಲ್ಲಿ ಆಲ್ರೆಡಿ ಅದು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬರ್ತಾರೆ, ಸಾಧರು ಸಂತರು ಅಂತ. ಅದ್ರ ಜೊತೆ ಇಲ್ಲಿರೋಂಥ ನೋಡಿರಿ ವಯಸ್ಸಾದ ವ್ಯಕ್ತಿಗಳು ಕೂಡ ಆರಾಮಾಗಿ ಗಿಡದ ಹತ್ರ ನೆರಳು ಕುಂತಿಗೆಸಿಂದು ಆಶನ ಪಡ್ತಾ ಇದ್ದಾರೆ. ಅದ್ರ ಜೊತೆ ಕೂಡ ಅವ್ರು ಕೂಡ ನಾನು ಮಾಡೋಂಥ ವಿಡಿಯೋ ನೋಡಿ ಖುಷಿ ಪಟ್ಟರು. ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತ ಕೇಸಿ ನನಗೆ ಕೂಡ ಭಾಳಷ್ಟು ಖುಷಿ ಐತೆ. ಯಾಕಂದರೆ ಚೆನ್ನಾಗಿ ಮಾಡ್ತಾಯಿದ್ದೀಯಪ್ಪ, ಚೆನ್ನಾಗಿ ಮಾಡು ಅಂತ ಹೇಳಿದ್ರು. ಅದನ್ನು ನಿಮ್ಮ ಹತ್ರ ಅನ್ಸ್ಕೊತಿದ್ದೀನಲ್ಲ, ನನಗೆ ಇನ್ನಷ್ಟು ಖುಷಿ ಆಯಿತು. ಅದ್ರ ಜೊತೆ ಕೂಡ ಇನ್ನೊಂದು ಸ್ವಲ್ಪ ಹಾಗೆ ಮುಂದೆ ಹೋಗೋಣ. ನಮ್ಮ ಏರಿಯಾ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹಾಗೆ ಮುಂದೆ ಬಂದು ನನ್ನ ಜೊತೆ ನೆಕ್ಸ್ಟ್ ಇನ್ನೊಂದು ಟೆಂಪಲ್ ಬರುತ್ತೆ. ಅದು ಯಾವುದಪ್ಪ ಅಂತಂದರೆ ತಾಯಮ್ಮಾಯಿ ಗುಡಿ ಅಂತ ಕೇಸಿಂದು. ಅದೇ ಇದು ತಾಯಮ್ಮಾಯಿ ಗುಡಿ. ಅದ್ರ ಜೊತೆಗೆ ಈಗ ಸ್ಟೇಟ್ ಹೋದರೆ ಒಂದು ಗೌರ್ಮೆಂಟ್ ಸ್ಕೂಲು ಬರುತ್ತೆ. ನಾನು ಆ ಸೈಡ್ ಹೋಗ್ಬೇಕು ಮಾಡಿದೆ. ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಅಲ್ಲಿ ದಾರಿ ಇಲ್ಲ. ಹಂಗಾಗಿಸಿದ್ದು ಮತ್ತು ನಾನು ಈ ಕಡೆ ಗ್ರಂಥಾಲಯ ಅಂತ ಇದ್ದೆ ಒಂದು, ಆ ಗ್ರಂಥಾಲಯ ಕಡೆಗೆ ಬರ್ತಾಯಿದ್ದೀನಿ. ನಿಜವಾಗ್ಲೂ ಅಲ್ಲಿ ಗ್ರಂಥಾಲಯ ಹತ್ರ ನಮ್ಗೆ ಓದ್ಲಿಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ಪುಸ್ತಕಗಳಿದ್ದಾವೆ. ಸ್ನೇಹಿತರೆ ಇದು ಮಾದಾರ ಚೆನ್ನೈನವರ ಚೌಕ್ ಅಂತಿದ್ದು. ಥ್ಯಾಂಕ್ ಯು ಸೊ ಮಚ್. ಇಲ್ಲಿವರೆಗೂ ನನ್ನ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡೋದಕ್ಕೆ. ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ.